ಎನ್ನ ಕಾಲೇ ಕಂಬ ದಿನಾಂಕ 26/1/2000 ಅವನ ಜೊತೆ ವಂದನ ಚಕ್ರವರ್ತಿಗೆ ಶ್ರೀ ಉದಯ ಕುಮಾರ ಶ್ರೀ ಕೆಪ್ಪಲು ಕುಮಾರ CS ಸೇವೆ ಸಲ್ಲಿಸಿ ನಂತರ ಪೊಲೀಸ್ ಇಲಾಖೆಯಲ್ಲಿ ವಿಶ್ವ ಎಂ ಕ್ಕೆ ನಾವು ಹೇಗೆ ಪರಿಷ್ಕರಣೆ ಮಾಡಬೇಕು ಅದರ ಬಗ್ಗೆ ಚರ್ಚೆನೇ ಆಗಿಲ್ಲ. ಆದ್ರೆ ನಮ್ಮ ರಾಜ್ಯದಲ್ಲಿ ಅದು ಆ ಕಾರ್ಯಾಗಾರ ಆಗೋಕ್ಕಿಂತ ಮುಂಚೆ ನಾವು ನಮ್ಮ ರಾಜ್ಯದ ಇರುವಂತಹ ಅಥವಾ ಇಲ್ಲಿ ಏನು ತರಬೇತಿ ನಡೆಯುವಂತಹ ಎಲ್ಲ ನಮ್ಮ ಸಶಸ್ತ್ರ ಮೀಸಲು ಪಡೆಯಲ್ಲಿ ಯಾರು ತರಬೇತಿದಾರೆ ಶಿಕ್ಷಣಾರ್ಥಿಗಳಿದ್ದಾರೆ ಅವರದ್ದು ಪಾಠ್ಯಕ್ರಮ ಕೂಡ ನಾವು ಬಹಳ ಅದು ಒಳ್ಳೆ ರೀತಿಯಿಂದ ನಮ್ಮ ಪ್ರಕಾರ ಅವರು ಪರಿಷ್ಕರಣೆ ಮಾಡಲಾಗಿದೆ. ಎಲ್ಲ ರೀತಿಯ ಆಧುನಿಕ ಶಸ್ತ್ರಾಸ್ತ್ರಗಳನ್ನ ತರಬೇತಿ ನೀಡಲಾಗಿ 10 ತಿಂಗಳಿನಲ್ಲಿ ಕಲಿತಂತಹ ವೃತ್ತಿ ಕೌಶಲ್ಯತೆ, ಶಿಸ್ತು, ಸಮಯ ಪಾಲನೆ, ದೈಹಿಕ ಸದೃಢತೆಯನ್ನು ತಮ್ಮ ವೃತ್ತಿ ಜೀವನದಲ್ಲಿ ಅಳವಡಿಸಿಕೊಂಡು ಯಶಸ್ವಿಯಾಗುತ್ತೀರೆಂಬ ದೃಢನಂಬಿಕೆಯನ್ನು ಹೊಂದಿ ಎಲ್ಲ ಪ್ರಶಿಕ್ಷಣಾರ್ಥಿಗಳಿಗೆ ಮುಂದಿನ ವೃತ್ತಿ ಬದಲು ಹಸರಾಗಲಿ ಎಂದು ಹಾರೈಸಿ. ನಂಬಿಕೆ ಆಗಿತ್ತು ನನಗೆ. ತುಂಬಾ ಇಷ್ಟು ಜಾಗ, ಇಷ್ಟು ಜನ, ಇದಕ್ಕೆ ಕಾರಣ ನಮ್ಮ ಅಪ್ಪ ಅಮ್ಮ. ನಾನು ಇಲ್ಲಿ ಬರೋ ಕಾರಣ ನಮ್ಮ ಅಪ್ಪ ಅಮ್ಮ, ನಮ್ಮ ತಂಗಿ, ನಮ್ಮ ಭಾವ ಮತ್ತು ನಮ್ಮ ಅಣ್ಣ ಶ್ರೀಕಾಂತ್ ಅಣ್ಣ. ಆಮೇಲೆ ಇನ್ನೂ ಕೆಲವೊಂದಿಷ್ಟು ಜನ ಇದ್ದಾರೆ, ಹೆಸರು ಹೇಳೋಕ್ಕಾಗಲ್ಲ. ಆಮೇಲೆ ಕನ್ನಡ ಕಮಾಂಡ್ ತುಂಬ ಖುಷಿ ಆಗ್ತಿದೆ. ಕನ್ನಡದಲ್ಲಿ ಕಮಾಂಡ್ ಕೇಳೋಕ್ಕೆ, ಕನ್ನಡದಲ್ಲಿ ಕಮಾಂಡ್ ಮಾಡೋಕ್ಕೆ. ನಾನು ಪ್ರಿಟನ್ ಕಮಾಂಡರ್ ಆಗಿದ್ದೆ, ತುಂಬ ಖುಷಿ ಆಯಿತು. ಮೊದಲು ಇದ್ದಂಥ ಇಂಗ್ಲೀಷ್ ಕಮಾಂಡನ್ನು ಕನ್ನಡಕ್ಕೆ ಕನ್ವರ್ಟ್ ಮಾಡಿ ಕನ್ನಡದ ಸ್ವಾಭಿಮಾನವನ್ನು ಜಾಸ್ತಿ ಮಾಡಬೇಕಂತ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಸರ್. ನಮ್ಮ IGP ಕೂಡ ಹಾಗೂ ನಮ್ಮ ಜಿಲ್ಲಾ SP ಸಾಹೇಬರು ಹಾಗೂ ಅಲೋಕ್ ಕುಮಾರ್ ಸಾಹೇಬರು ಅವ್ರಿಗೆ ಕನ್ನಡದ ಮೇಲೆ ತುಂಬ ಅಪಾರವಾದ ಅಭಿಮಾನವಿದೆ. ಇಂಗ್ಲೀಷ್ ಕಮಾಂಡ್ ಇರಲಿ, ಅದು ಇಷ್ಟೊಂದು ಕ್ರೇಜ್ ಕೊಡಲ್ಲ ಹುಡುಗರಿಗೆ. ಕನ್ನಡ ಕಮಾಂಡ್ ಆದರೆ ಸ್ವಲ್ಪ ನಮ್ಮ ಹುಡುಗರು, ನಮ್ಮ ಭಾಷೆ, ನಮ್ಮದೇ ಆದ ಒಂದು ಗತ್ತಿರುತ್ತೆ ಅಂತ ಹೇಳಿ ಕನ್ನಡ ಕಮಾಂಡ್ನ ಕಲಿಸಿ ಈಗ ರಾಜ್ಯಾದ್ಯಂತ ಕನ್ನಡ ಕಮಾಂಡನ್ನೇ ಜಾರಿಯಲ್ಲಿರುವಂತೆ ಮಾಡಿದ್ದಾರೆ ಸರ್.